ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕದಲ್ಲಿ ವಾಷಿಂಗ್ಟನ್ ಡಿ ಸಿಯಲ್ಲಿರುವ ವೈಟ್ ಹೌಸ್ ಒಳಗೆ ಜಗತ್ತಿನ ಅತ್ಯಂತ ಪ್ರಭಾವಿ ನಾಯಕ ಮತ್ತು ಅತ್ಯಂತ ಹೆಚ್ಚು ರಕ್ಷಣೆ ಹೊಂದಿರುವಂತಹ ನಾಯಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆ ಯತ್ನ ನಡೆದಿದೆ. ಅದು ನಿನ್ನೆ ರಾತ್ರಿಯಿಂದ ದೊಡ್ಡ ಸುದ್ದಿಯಾಗಿ ಹೊರಹೊಮ್ಮುತ್ತಾ ಇದೆ. ಸೊ ಏನು ನಡೀತು ಎಕ್ಸಾಕ್ಟ್ ಆಗಿ, ಅಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಎಂಥದ್ದು, ಅಲ್ಲಿಗೆ ಬಂದಂತಹ ವ್ಯಕ್ತಿ ಯಾರು, ಅವನ ಬಳಿ ಏನೆಲ್ಲ ಅಸ್ತ್ರಗಳಿದ್ವು, ಅವನ ಹಿನ್ನೆಲೆ ಏನು ಅಂತ ಇಲ್ಲಿಯವರೆಗೆ ಏನಾದರೂ ಗೊತ್ತಾಗಿದೆಯಾ, ಅದರ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ನೆನಪಿದ್ರೆ, ಡೊನಾಲ್ಡ್ ಟ್ರಂಪ್ ಪ್ರಚಾರಕ್ಕೆ ತೆರಳಿದ್ದ ಸಂದರ್ಭದಲ್ಲಿ, ಯಾವುದು ಈ ಚುನಾವಣೆಗಳು ನಡೀತಲ್ಲ 1.5 ವರ್ಷದ ಹಿಂದೆ, ಆ ಸಂದರ್ಭದಲ್ಲಿಯೇ ಜುಲೈ 2024ರಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆ ಯತ್ನ ನಡೆದಿತ್ತು. ಅದು ಎಷ್ಟು ಹತ್ತಿರದಲ್ಲಿ ಮಿಸ್ ಆದರೂ ಡೊನಾಲ್ಡ್ ಟ್ರಂಪ್ ಅಂದರೆ ತನ್ನ ಕಿವಿ ಸೀಳ್ಕೊಂಡು ಹೋಗಿತ್ತು ಗುಂಡೇಟಿನಿಂದಾಗಿ. ಆ ನಂತರ ಆ ಹತ್ಯೆಗೆ ಪ್ರಯತ್ನ ಪಟ್ಟಿದ್ದಂತಹ ಶೂಟರನ್ನು, ಬಂದೂಕುಧಾರಿಯನ್ನು ಅಲ್ಲಿದ್ದಂತಹ ಸ್ನೈಪರ್ಗಳು ಹೊಡೆದು ಹಾಕಿದ್ರು. ಹಾಗಾಗಿ ಆತನ ಉದ್ದೇಶ ಏನಾಗಿತ್ತು, ಏನು ಎತ್ತ ಅನ್ನುವಂತಹ ಹೆಚ್ಚಿನ ಮಾಹಿತಿಗಳು ಹೊರಗಡೆ ಬರಲಿಲ್ಲ. ಅದು ಹಾಗೇ ಜನರ ಮನಸ್ಸಿನಲ್ಲಿ ಕೂತಿತ್ತು. ಚುನಾವಣೆಯಲ್ಲಿ ಒಂದಷ್ಟು ಪ್ರಭಾವನೂ ಬೀರಿತು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಆಗಿದ್ದು ಆಯಿತು. ಆ ನಂತರ ಯುದ್ಧ 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 ಅಂತ ನಡೆಸ್ಕೊಂಡು ಹೋಗ್ತಾ ಇರೋದನ್ನು ಸಹ ನೀವು ಕಂಡಿದ್ದೀರಿ. ಒಂದು ಕಡೆ ಯುದ್ಧ ಮಾಡ್ತಿದ್ರು ಸಹ ಸುಳ್ಳು ಹೇಳೋದನ್ನು ನೀವು ಕಂಡಿದ್ದೀರಿ. ಟ್ರಂಪು, ನಾನು ಯುದ್ಧಗಳನ್ನು ನಿಲ್ಲಿಸಿಕೊಂಡು ಬರ್ತಾ ಇದ್ದೀನಿ, ನನಗೆ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ. ಸೊ ನಿನ್ನೆ ಯಾರೋ ಒಬ್ಬ ವ್ಯಕ್ತಿ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ತೀರ್ಮಾನಿಸಿದ ಹಾಗೆ ವೈಟ್ ಹೌಸ್ಗೆ ನುಗ್ಗಿದ್ದಾನೆ. ಏನು ನಡೀತಾ ಇತ್ತು ಅಲ್ಲಿ ಒಂದು ಕರೆಸ್ಪಾಂಡೆನ್ಸ್ ಡಿನ್ನರ್ ಅಂತ ನಡೀತಾ ಇತ್ತು. ವಿರೋಧ ಪಕ್ಷದ ನಾಯಕರು ಇದ್ದರು, ಅಲ್ಲಿ ಇಡೀ ಟ್ರಂಪ್ ಕ್ಯಾಬಿನೆಟ್ ಇತ್ತು, ಎಲ್ಲ ಮಿನಿಸ್ಟ್ರಿಗಳಿದ್ದರು, ವೈಸ್ ಪ್ರೆಸಿಡೆಂಟು ಇದ್ದರು, ಎಲ್ಲರೂ ಇದ್ದರು. ಡೊನಾಲ್ಡ್ ಟ್ರಂಪ್ ತನ್ನ ಹೆಂಡತಿಯ ಜೊತೆಯಲ್ಲಿ, ಫಸ್ಟ್ ಲೇಡಿ ಅಂತ ಕರೀತಾರೆ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಹೆಂಡತಿಯನ್ನು, ಅವರ ಜೊತೆಯಲ್ಲಿ ಸ್ಟೇಜ್ ಮೇಲೆ ಕೂತಿದ್ರು. JD ವಿನ್ಸ್ ಇದ್ದರು, ಉಪರಾಷ್ಟ್ರಪತಿ. ಇದೆಲ್ಲದರ ನಡುವೆ ಇದ್ದಕ್ಕಿದ್ದ ಹಾಗೆ ಗುಂಡಿನ ಸದ್ದು ಕೇಳಿಸ್ತು. ಗುಂಡಿನ ಸದ್ದು ಕೇಳಿಸಿದ ತಕ್ಷಣವೇ ಅಲ್ಲಿದ್ದಂತಹ ರಕ್ಷಣಾ ಸಿಬ್ಬಂದಿಗಳಿದ್ದಾರೆ, ಎಲ್ಲರೂ ಸಹ ವೆಲ್ ಟ್ರೈನ್ಡ್ ಆಗಿರ್ತಾರೆ. ಅಮೆರಿಕ ಅಧ್ಯಕ್ಷರ ರಕ್ಷಣೆಗೆ ನಿಲ್ಲುವಂಥವರು ಜಗತ್ತಿನಲ್ಲಿ ಅತ್ಯಂತ ವೆಲ್ ಟ್ರೈನ್ಡ್ ಸೆಕ್ಯೂರಿಟಿ ಆಫೀಸರ್ಗಳಾಗಿರ್ತಾರೆ. ಅವರೆಲ್ಲರೂ ಸಹ ಬಂದರು, ರಕ್ಷಣೆಗೆ ನಿಂತರು. ಡೊನಾಲ್ಡ್ ಟ್ರಂಪನ್ನು ಹೇಗೋ ಅಲ್ಲಿಂದ ಕರ್ಕೊಂಡು ಹೋದರು, ಮಿಕ್ಕವರನ್ನು ಕರ್ಕೊಂಡು ಹೋದರು. ಇದೆಲ್ಲ ನಡೀತಿರ್ಬೇಕಾದ್ರೆ ದಿಢೀರಂತ ಫ್ಲ್ಯಾಶ್ ನ್ಯೂಸ್ಗಳು ಬಂದ ನಂತರ ಅದರ ಜೊತೆಗೇನೆ ಒಂದಷ್ಟು ವಿಡಿಯೋಗಳು ಹೊರಗಡೆ ಬಂತು. ಒಬ್ಬ ವ್ಯಕ್ತಿ ಹುಸೇನ್ ಬೋಲ್ಟ್ಗಿಂತ ವೇಗವಾಗಿ ಒಳ ನುಗ್ಗುತ್ತಾ ಇರುವಂತಹ ದೃಶ್ಯಗಳು ಮೊದಲಿಗೆ ಬಂದವು. ಆದರೆ ಆತ ಗುಂಡು ಹಾರಿಸಿದ್ದ ಯಾವಾಗ, ಆ ಗುಂಡಿನ ಶಬ್ದ ಎಲ್ಲಿಂದ ಬಂತು, ಅದರ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ನಿಖರ ಮಾಹಿತಿ ಇಲ್ಲ. ಆತ ಗುಂಡು ಹಾರಿಸಿದ್ದರ ಬಗ್ಗೆ ಯಾವುದೇ ವಿಡಿಯೋ ಕ್ಲೂ ಇಲ್ಲ, ಎಂಥದ್ದು ಇಲ್ಲ. ಬಟ್ ಆತ ನುಗ್ಗುತ್ತಾನೆ ಸೆಕ್ಯೂರಿಟಿಗಳ ಮುಂದೆನೆ, ಅವನ ಹಿಂದೆನೆ ಅವನನ್ನು ಶೂಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದರೆ ತಪ್ಪಿಸ್ಕೊಳ್ತಾರೆ. ಬಟ್ ಆ ನಂತರ ಅವನನ್ನು ಬಂಧನಕ್ಕೆ ಒಳಪಡಿಸ್ತಾರೆ. ಆತನನ್ನು ನೆಲಕ್ಕೆ ಹಾಕಿ ಬಟ್ಟೆ ಬಿಚ್ಚಿ ಆತನನ್ನು ಮಲಗಿಸಿಟ್ಟಿರೋದರ ಫೋಟೋಗಳು ಹೊರಗಡೆ ಬಂತು. ಯಾಕೆ ಬಟ್ಟೆ ಬಿಚ್ಚುತ್ತಾರೆ ಅಂದರೆ, ಯೂಶ್ವಲ್ ಆಗಿ ಅಂತಹ ಸಿಚುವೇಷನಲ್ಲಿ ಬಟ್ಟೆ ತೆಗೀತಾರೆ. ಯಾಕೆಂದರೆ ಬಟ್ಟೆಗಳ ಒಳಗೆ ಏನೆಲ್ಲ ಅಸ್ತ್ರಗಳಿರಬಹುದು ಅಥವಾ ಇನ್ನೇನೋ ಅಪಾಯಕಾರಿಯಾದಂಥದ್ದು ಏನು ಇರಬಹುದು ಅನ್ನೋದನ್ನು ಚೆಕ್ ಮಾಡೋದಕ್ಕೆ, ಮತ್ತು ಆತ ಏನು ಮಾಡದೇ ಇರಲಿ ಅಂತ ಕಂಪ್ಲೀಟಾಗಿ ಇದು ಮಾಡೋದಕ್ಕೆ ಕೈಗಳನ್ನು ಹಿಂದೆ ಕಟ್ಟಿ ಆತನನ್ನು ಬಟ್ಟೆ ತೆಗೆದು ಫ್ಲೋರ್ ಮೇಲೆ ಮಲಗಿಸೋದು. ಅಂತಹ ಅದೊಂದು ಫೋಟೋ ಹೊರಗಡೆ ಬಂತು. ಆ ನಂತರ ಬಂದಂತಹ ಮಾಹಿತಿ ಏನು ಅಂದರೆ, ಆತನ ಹೆಸರು ಕೋಲ್ ಥಾಮಸ್ ಆ್ಯಲನ್ ಅನ್ನುವಂಥದ್ದು. ಆತ 31 ವರ್ಷದ ವ್ಯಕ್ತಿ, ಒಳ್ಳೆ ವಿದ್ಯಾವಂತ ವ್ಯಕ್ತಿ. ಆದರೆ ಯಾಕೆ ಮಾಡಿದ್ದಾನೆ, ಏನು ಮಾಡಿದ್ದಾನೆ, ಇವನ ಯೋಚನೆ ಏನಾಗಿತ್ತು, ಏನೋ ಗುರಿ ಏನಾಗಿತ್ತು, ಅದರ ಬಗ್ಗೆ ಇನ್ನೂ ಸಹ ಇನ್ವೆಸ್ಟಿಗೇಷನ್ ನಡೀತಾ ಇದೆ. FBI ಅಮೆರಿಕದ ಅತ್ಯಂತ ದೊಡ್ಡ ತನಿಖಾ ಸಂಸ್ಥೆ ಏನಿದೆ, ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, FBI, ಅದು ಇಲ್ಲಿಯವರೆಗೆ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆ ಘಟನೆ ನಡೆದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸುಮಾರು 1000ಕ್ಕೂ ಹೆಚ್ಚು ಜನ ಇದ್ರಲ್ಲ ಬಾಲ್ ರೂಮಲ್ಲಿದ್ದಂಥದ್ದು. ವಾಷಿಂಗ್ಟನ್ DC ವೈಟ್ ಹೌಸ್ ಪ್ರಧಾನಿಯ ರಾಷ್ಟ್ರಪತಿ, ಅಮೆರಿಕದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸ, ಕಚೇರಿ ಎಲ್ಲವೂ ಆಗಿರುವಂತಹ ವೈಟ್ ಹೌಸ್ನಲ್ಲಿ ಅದು ನಡೆದಿತ್ತು. ಹಾಗಾಗಿ ಅದು ದೊಡ್ಡ ಸುದ್ದಿನೇ ಆಯಿತು. ಸೊ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಇದು ತೆಗೆದುಕೊಂಡ ತಕ್ಷಣವೇ ಆತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನ ಮಾಡಿದ್ದಾರೆ. ಬಟ್ ಆ ಮಾಹಿತಿಯನ್ನು ಹುಡುಕೊಂಡು ಹೋದಾಗ ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಸಿಗ್ತಾ ಇಲ್ಲ.
ಆತ ಯಾವ ಇಂಟರ್ನೆಟ್ಟನ್ನು ಯೂಸ್ ಮಾಡ್ತಾನೆ, ಇಂಟರ್ನೆಟ್ಟಲ್ಲಿ ಯಾವ ಬ್ರೌಸಿಂಗನ್ನು ಬ್ರೌಸ್ ಮಾಡಿದ್ದಾನೆ, ಏನು ಮಾಡಿದ್ದಾನೆ, ಏನು ಯಾವುದೇ ಮಾಹಿತಿ ಬರ್ತಿಲ್ಲ. ಯಾಕಂದರೆ ಈ ಈ ಈ ಹಾಗಾದರೆ ಈ ವ್ಯಕ್ತಿ ಒಂದು ರೀತಿಯಾಗಿ ಲೋನ್ ವುಲ್ಫ್ ಅಂತ ಕರೀತಾರೆ. ಅಂದರೆ ಯಾವುದೇ ಸಂಘಟನೆ ಅಥವಾ ಗುಂಪು ಸೇರಿಕೊಂಡು ಯೋಚನೆ ಮಾಡೋದಲ್ಲ, ಒಬ್ಬನೇ ವ್ಯಕ್ತಿ ತಾನೇ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡು ತಾನೇ ಒಂದು ಕೃತ್ಯಕ್ಕೆ ಭಾಗಿಯಾಗೋದಕ್ಕೆ ತಾನೇ ತಯಾರಿ ಮಾಡಿಕೊಂಡು ಒಬ್ಬಂಟಿಯಾಗಿ ಹೋಗೋದನ್ನು ಲೋನ್ ವುಲ್ಫ್ ಅಂತ ಕರೀತಾರೆ. ಸೊ ಈ ವ್ಯಕ್ತಿ ಲೋನ್ ವುಲ್ಫ್ ಆಗಿ ಕಾರ್ಯಾಚರಣೆ ನಡೆಸಿರುವಂತಹ ಸಾಧ್ಯತೆ ಇದೆ ಅಂತ ಈಗ ಸದ್ಯಕ್ಕೆ ಒಂದಷ್ಟು ಮಾಹಿತಿಯನ್ನು ಹೊರಗಡೆ ಇಟ್ಟಿದ್ದಾರೆ. ಅದನ್ನು ಸ್ವತಃ ಅಮೆರಿಕ ಅಧ್ಯಕ್ಷರೇ ಆ ಕಾರ್ಯಕ್ರಮ ಆ ಎಲ್ಲ ಇನ್ಸಿಡೆಂಟ್ ಆದಮೇಲೆ, ಆ ಘಟನೆ ಆದ ನಂತರ ಆ ಕಾರ್ಯಕ್ರಮವನ್ನು ಮುಂದುವರಿಸಿದ್ರು. ಆ ನಂತರ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ರು. ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾಡಿ ತಮ್ಮ ಮಾತುಗಳನ್ನು ಹೇಳಿದ್ರು. ದೇಶಕ್ಕಾಗಿ ಸಾಯೋದಕ್ಕೆ ಸಿದ್ಧ, ಇದೆಲ್ಲ ಇದ್ದಿದ್ದೆ ಅಂತ ನಾಯಕರ ಭಾಷಣ, ಒಬ್ಬ ರಾಜಕಾರಣಿಯ ಭಾಷಣವನ್ನು ಟ್ರಂಪ್ ಮಾಡಿದ್ರು. ಆ ಸಂದರ್ಭದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಲೋನ್ ವುಲ್ಫ್ ಇರೋ ಸಾಧ್ಯತೆ ಹೆಚ್ಚಿದೆ ಮತ್ತು ಇದೊಂದು ರಾಜಕೀಯ ಪ್ರೇರಿತವೋ ಅಥವಾ ಆತ ಹುಚ್ಚನೋ ಏನೋ ಆಗಿರಬಹುದು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇನ್ನು ಆತನ ಮೇಲೆ ಮುಖ್ಯವಾದಂತಹ ಆರೋಪಗಳನ್ನು ಹೊರಿಸಿದ್ದಾರೆ. ಯೂಸಿಂಗ್ ಫೈರ್ ಆರ್ಮ್ ಡ್ಯೂರಿಂಗ್ ಎ ಕ್ರೈಮ್ ವೈಲೆನ್ಸ್, ಅಪರಾಧ ಸಂದರ್ಭದಲ್ಲಿ ಒಂದು ಶಸ್ತ್ರಾಸ್ತ್ರಗಳನ್ನು ಬಳಸುವ ಕಾಯ್ದೆ ಅಡಿಯಲ್ಲಿ ಆತನ ಮೇಲೆ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಅಸಾಲ್ಟ್ ಆನ್ ಎ ಫೆಡರಲ್ ಆಫೀಸರ್ ಯೂಸಿಂಗ್ ಎ ಡೇಂಜರಸ್ ವೆಪನ್ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಅಂದರೆ ಆತ ನುಗ್ಗಿ ಅಲ್ಲಿ ಶೂಟೌಟ್ ಮಾಡಿದ ಸಂದರ್ಭದಲ್ಲಿ ಒಬ್ಬ ಸೆಕ್ಯೂರಿಟಿ ಆಫೀಸರ್ ಮೇಲೆ ಫೈರ್ ಮಾಡ್ದ ಅಂತ ಮಾಹಿತಿ ಬರ್ತಾ ಇದೆ. ಆ ಫೈರ್ ಮಾಡಿದ ಸಂದರ್ಭದಲ್ಲಿ ಆ ಸೆಕ್ಯೂರಿಟಿ ಆಫೀಸರ್ಗೆ ಗುಂಡು ಬಿತ್ತು. ಆದರೆ ಗುಂಡು ನಿರೋಧಕ ವಸ್ತ್ರಗಳನ್ನು ಧರಿಸಿದ್ರಿಂದ, ಜಾಕೆಟನ್ನು ಧರಿಸಿದ್ರಿಂದ, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿದ್ದರಿಂದ ಆ ಆಫೀಸರ್ಗೆ ಹೆಚ್ಚಿನ ಹೆಚ್ಚಿಗೆ ಆಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ. ಆತನನ್ನು ಆಸ್ಪತ್ರೆಗೆ ಹಾಕಿದ್ದಾರೆ ಅಂತ. ಸೊ ಅದನ್ನು ಸಹ ಫೆಡರಲ್ ಆಫೀಸರ್ ಅಂದರೆ ಕೇಂದ್ರ, ಇಲ್ಲಿ ಹೇಗೆ ರಾಜ್ಯ ಮತ್ತು ಕೇಂದ್ರ ಇರುತ್ತೆ, ಅಲ್ಲಿ ಫೆಡರಲ್ ಆಫೀಸರ್ಸು ಇರ್ತಾರೆ, ಸ್ಟೇಟ್ ಆಫೀಸರ್ಗಳು ಇರ್ತಾರೆ. ಸೊ ಫೆಡರಲ್ ಆಫೀಸರ್ ಸೆಕ್ಯೂರಿಟಿ ಆಫೀಸರ್ಗೆ ಗುಂಡು ಬಿದ್ದಿರೋದು ಆ ಕಾಯ್ದೆ ಅಡಿಯಲ್ಲೂ ಸಹ ಆತನ ಮೇಲೆ ಹಾಕ್ಕೊಂಡಿದ್ದಾರೆ. ಸೊ ಇದಿಷ್ಟು ಈಗ ನಿನ್ನೆ ನಡೆದಿರುವಂತಹ ಘಟನೆ. ಹಾಗಾದರೆ ಇದರ ಹಿನ್ನೆಲೆಯಲ್ಲಿ ಏನಿರಬಹುದು? ಇರಾನ್ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅದನ್ನು ಕಂಡುಹಿಡಿಬೇಕಾದ್ರೆ ಈ ವ್ಯಕ್ತಿಯ ಚಲನವಲನಗಳು, ಈ ವ್ಯಕ್ತಿ ಕಳೆದ ಕೆಲವು ದಿನಗಳಿಂದ ಯಾವ ನ್ಯೂಸ್ ನೋಡ್ತಿದ್ದ, ಯಾವ ಇಂಟರ್ನೆಟ್ಟಲ್ಲಿ ಯಾವುದನ್ನು ಬ್ರೌಸ್ ಮಾಡ್ತಿದ್ದ, ಯಾವ ಸುದ್ದಿಗಳನ್ನು ನೋಡ್ತಿದ್ದ, ಯಾರ ಪರವಾಗಿ ಏನಾದರೂ ಆತ ಪರ ವಿರೋಧ, ಯುದ್ಧದ ಪರ ವಿರೋಧ, ಅಮೆರಿಕ ಪರ ವಿರೋಧ, ಇರಾನ್ ಪರ ವಿರೋಧ ಏನಾದರೂ ಆರ್ಟಿಕಲ್ಸನ್ನು ಅಥವಾ ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಏನಾದರೂ ಹಾಕ್ಕೊಂಡಿದ್ದಾನ ಅಂತ ಚೆಕ್ ಮಾಡ್ತಿದ್ದಾರೆ. ಇಲ್ಲಿಯವರೆಗೆ ಆ ರೀತಿಯದ್ದು ಏನೂ ಕಂಡು ಬಂದಿಲ್ಲ. ಅಂದರೆ ಆತ ಒಳಗೊಳಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿರೋ ಸಾಧ್ಯತೆಗಳು ಹೆಚ್ಚಿದೆ. ನಾನು ಹೇಳ್ದಂಗೆ ಲೋನ್ ವುಲ್ಫ್ ಆಗಿ ಹೋಗಿರುವಂಥ ಎಲ್ಲ ಸಾಧ್ಯತೆಗಳು ಇರೋದರಿಂದ ಈಗ ಸದ್ಯಕ್ಕೆ ಬಂದಿರುವ ಮಾಹಿತಿ ಇಷ್ಟೇ. ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅಲ್ಲಿ ಸುಮಾರು 7 ರಿಂದ 8 ಗುಂಡುಗಳು ಹಾರಿದಂತಹ ಸದ್ದು ಕೇಳಿಸಲಾಯಿತು. ತಕ್ಷಣ ಡೊನಾಲ್ಡ್ ಟ್ರಂಪ್ನ ಮತ್ತು ಇತರರನ್ನ ಸುರಕ್ಷಿತ ಪ್ರದೇಶಗಳಿಗೆ ಕಳಿಸಿ ಆ ವ್ಯಕ್ತಿ ಯಾರಿದ್ದಾರೆ, ಗನ್ ಮ್ಯಾನ್, ಸಸ್ಪೆಕ್ಟ್, ಅಕ್ಯೂಸ್ಡ್, ಆರೋಪಿಯನ್ನು ಬಂಧಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ. ಸೊ ಇದಿಷ್ಟು ಅಮೇರಿಕದಿಂದ ಬರ್ತಿರುವಂತಹ ಸುದ್ದಿ. ಈ ಸುದ್ದಿ ಯಾಕೆ ಇಷ್ಟು ಗಂಭೀರ ಆಗುತ್ತೆ ಅಂದರೆ ಇರಾನ್ ನಡುವೆ ನಡೀತಾ ಇರುವ ಯುದ್ಧದ ಸನ್ನಿವೇಶದಲ್ಲಿ ಇದು ಇರಾನ್ ಕಡೆಯಿಂದ ಏನಾದರೂ ಅಟೆಂಪ್ಟ ಅನ್ನೋ ಮಟ್ಟಕ್ಕೆ ಹೋಗುತ್ತಲ್ಲ, ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಸುದ್ದಿ ಆಗುತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.